ಸಿದ್ದರಾಮಯ್ಯನವರು ಟೋಟಲ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ್ರು. ಇವಾಗೇನೋ ಇವರು ರಾಜ್ಯ ಸರ್ಕಾರದ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದ್ರು? ಮೇಯಿಸ್ತಾ ಇದ್ರ ಇಲ್ಲ ಕತ್ತೆ ಕಾಯ್ತಾ ಇದ್ರ? ನೋಡಿ, ಈ ಫಸ್ಟ್ ಆಫ್ ಆಲ್ ಈ RCB ಇಮ್ಮಿಡಿಯೇಟ್ ಆಗಿ ಈ ಸೆಲೆಬ್ರೇಷನ್ ಮಾಡೋ ಅವಶ್ಯಕತೆ ಏನಿತ್ತು? ಯಾಕೆಂದ್ರೆ ಪೊಲೀಸ್ ಅವರು ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಏನಂತ ಹೇಳಿ, ಭಾನುವಾರ ಮಾಡಿ ಇಮ್ಮಿಡಿಯೇಟ್ ಆಗಿ ಮಾಡೋದು ಅವಶ್ಯಕತೆ ಇಲ್ಲ. ಯಾಕೆಂದರೆ RCB ಆಟದ ದಿನ ಬೆಳಗಿನ ಜಾವ 3:30 ಗಂಟೆ ಯಾರು ಪೊಲೀಸವರು ಬಂದೋಬಸ್ತ್ ಮಾಡಿದ್ದಾರೆ. ಇನ್ನೂ 24 ಅವರ್ ಆಗಿಲ್ಲ. ಅಷ್ಟರಲ್ಲಿ ಅವ್ರನ್ನ ಕರೆಸಿ DCM ಅವರು ಇಮಿಡಿಯೇಟಾಗಿ ಅವ್ರನ್ನ ಏರ್ಪೋರ್ಟ್ಗೆ ಹೋಗಿ ಕರ್ಕೊಬರೋದು ಇಂತು. ಸರಿ, ಕರ್ಕೊಬರ್ಬೇಕಾದ್ರೆ ಅಲ್ಲಿಂದನೇ ಪ್ರೊಸೆಷನ್ ಮಾಡ್ಕೊಂಡು ಕರ್ಕೊಬರ್ಬೋದಿತ್ತಲ್ಲ, ಅದನ್ನ ಇವ್ರು ಮಾಡಿಲ್ಲ. ಇವ್ರೇನು ಮಾಡಿದ್ದಾರೆ, ಅಲ್ಲಿಂದ ಕರ್ಕೊಬಂದು ವಿಧಾನಸೌಧದಿಂದ ಇವರು ಚಿನ್ನಸ್ವಾಮಿ ಸ್ಟೇಡಿಯಂ ಗಂಟ ಪ್ರೊಸೆಷನ್ ಅಂತ ಹೇಳಿದ್ರು. ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮೊದಲು ಏನೋ ಫ್ರೀ ಪಾಸ್ ಅಂತ ಹೇಳಿದ್ರು ಟ್ವಿಟರ್ ಅಲ್ಲಿ. ಆಮೇಲೆ ತಿರ್ಗಾ ಇಲ್ಲ ಚಾರ್ಜ್ ಆಗುತ್ತೆ ಅಂದ್ರು. ಮತ್ತೆ ಪಹಲ್ಗಾಮ್ ಅಟ್ಯಾಕ್ ಆದಾಗ ಸಿದ್ದರಾಮಯ್ಯನವರು ಟೋಟಲ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ್ರು. ಇವಾಗೇನೋ ಇವರು ರಾಜ್ಯ ಸರ್ಕಾರದ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದ್ರು? ಮೇಯಿಸ್ತಾ ಇದ್ರ ಇಲ್ಲ ಕತ್ತೆ ಕಾಯ್ತಾ ಇದ್ರ? ಅಟರ್ ಫೇಲ್ಯೂರ್. ಸೊ ಇದು ಹೊಣೆಗಾರಿಕೆ, ಲಯಬಿಲಿಟಿ ಯಾರಪ್ಪ? ಪೊಲೀಸ್ ಕಮಿಷನರ್ನ, ಒಂದಷ್ಟು ಪೊಲೀಸ್ ಆಫೀಸರ್ನ ಇವರು ಸಸ್ಪೆಂಡ್ ಮಾಡಿದ್ದಾರೆ. ಲಯಬಿಲಿಟಿ, ಹೊಣೆಗಾರಿಕೆ ಯಾರ ಮೇಲೆ ಬರುತ್ತೆ? ಹೊಣೆಗಾರಿಕೆ ಬರೋದು ಚೀಫ್ ಸೆಕ್ರೆಟರಿ ಮೇಲೆ. ಚೀಫ್ ಸೆಕ್ರೆಟರಿನ ಮೇಲೆ FIR ಆಗಬೇಕು, ಚೀಫ್ ಸೆಕ್ರೆಟರಿನ ಸಸ್ಪೆಂಡ್ ಮಾಡಬೇಕು. ಆಯ್ತಾ? ಇವರು ಮೊದಲೇ ಇದನ್ನ ಟ್ಯಾಪ್ ಹಾಕಕ್ಕೆ ಹೋಗಿದ್ರು. ಇದು ಯಾವಾಗ ಇದು ಇವ್ರ ತಲೆ ಮೇಲೆ ಬರುತ್ತೆ ಅನ್ನೋದಕ್ಕೆ ಇವರು ಈ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ದಾರೆ. ಕಮಿಷನರ್ನ ಸಸ್ಪೆಂಡ್ ಮಾಡೋ ಅಗತ್ಯನೇ ಇಲ್ಲ. ಇದು ಕಂಪ್ಲೀಟ್ಲಿ ಇದು ಅನ್ಯಾಯ. ಯಾವುದೋ ಇವ್ರು ಮಾಡಿರೋದು ಅನ್ಯಾಯ. ಇವ್ರ ತಲೆ ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವರು ಪೊಲೀಸರು ಯಾರ ಮೇಲಾದ್ರು ಗೂಬೆ ಕೂರಿಸಬೇಕಲ್ಲ, ಪೊಲೀಸವ್ರ ಮೇಲೆ ಗೂಬೆ ಕೂರಿಸಿದ್ದಾರೆ. ಅಷ್ಟೇನೆ. ಸಸ್ಪೆನ್ಷನ್ ವಿಡ್ರಾ ಮಾಡಬೇಕು ಇವರು. ಲಯಬಿಲಿಟಿ ಚೀಫ್ ಸೆಕ್ರೆಟರಿ ಮೇಲೆ ಫಿಕ್ಸ್ ಮಾಡಬೇಕು ಇವರು. ಇದು ಸರ್ಕಾರಿ ಕಾರ್ಯಕ್ರಮ ಆಗಲ್ಲ. ಏನಕ್ಕೆ ಅಂದ್ರೆ ಇದು RCB ಅನ್ನೋದು ಒಂದು ಇಂಡಿವಿಜುವಲ್ ಸಪರೇಟ್ ಒಂದು ಕ್ರಿಕೆಟ್ ನ ಒಂದು ಕಂಪನಿ ತಂಡ ಇದು. ಸೊ ಇವರು ಬಂದು ವಿಧಾನಸೌಧದಲ್ಲಿ ಮಾಡುವಂತ ಅವಶ್ಯಕತೆನೇ ಇರಲಿಲ್ಲ. ಇವರೆಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಾಡಬಹುದಿತ್ತು. ಇವರು ಇದು ಯಾವ ದುಡ್ಡಲ್ಲಿ ಇವರು ಇದನ್ನ ಏನೋ ಈ ಖರ್ಚು ವೆಚ್ಚ ಎಲ್ಲ ಮಾಡಿದ್ದಾರೆ. ಇದನ್ನ ಹೊಣೆಗಾರಿಕೆ ಇದು ತೋರಿಸಬೇಕು. ಇವ್ರು ಉತ್ತರ ಕೊಡಿ. ಇವ್ರ ಮೇಲೇನೆ ಎನ್ಕ್ವೈರಿ ಆಗಬೇಕು. ಆಕ್ಚುಲಿ ಯಾರ ಮೇಲೆ? ಈ ಸರ್ಕಾರದ್ದು ಇವ್ರು ಯಾರು ಸಿದ್ದರಾಮಯ್ಯ ಅವರು ಏನಿದ್ದಾರೆ, ಇವ್ರು ರಾಜೀನಾಮೆ ಕೊಡಬೇಕು. ಆಕ್ಚುಲಿ ಈಗ ನಾನು ಹೇಳಿದ ತಕ್ಷಣ ಇವ್ರು ರಾಜೀನಾಮೆ ಕೊಡಲ್ಲ. ಬಟ್ ಚೀಫ್ ಸೆಕ್ರೆಟರಿ ಮೇಲೆ ಏನೋ ಇದು ಕೇಸ್ ಫಿಕ್ಸ್ ಆಗಬೇಕು. ಲಯಬಿಲಿಟಿ ಇಸ್ ಆನ್ ಚೀಫ್ ಸೆಕ್ರೆಟರಿ.